ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನೋಡಿ 6ನೇ ತರಗತಿಗೆ ಸಂಬಂಧಿಸಿದಂತೆ ಇಂಗ್ಲೀಷ್ ಒಂದು ಸೇತುಬಂಧ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಲರ್ನಿಂಗ್ ಔಟ್ಕಮ್ಸು ಪ್ಲಸ್ ಅದಕ್ಕೆ ಸಂಬಂಧಿಸಿದ ಕ್ವಶನ್ನು ಮತ್ತು ಆನ್ಸರ್ಸ್ಗಳನ್ನು ಕೊಡಲಾಗಿದೆ. ಸೊ ನೀವು ಡೈರೆಕ್ಟಾಗಿ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು, ನಿಮ್ಮ ಸ್ಕೂಲ್ಗೆ ನೀವು ಯೂಸ್ ಮಾಡ್ಕೋಬೋದು. ಸೊ ಏನಿದೆ ಅಂತ ನೋಡೋಣ. ರೀಡ್ಸ್ ಸಿಂಪಲ್ ಸೆಂಟೆನ್ಸ್ ಆ್ಯಂಡ್ ಎ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ 1 ಮಾರ್ಕಿಂದ ಇರಬೇಕು. ಅಕಾರ್ಡಿಂಗ್ ಟು ದಿಸ್ ಅದು ಕ್ವಶನ್ ಪೇಪರ್ ತಯಾರಾಗಿದೆ. ಸೇಮ್ ಇದು ಒಂದು ನಿಯಮದ ಪ್ರಕಾರ ಪ್ರಾರಂಭ ಆಗುತ್ತೆ ಕ್ವಶನ್ ಪೇಪರು. ನೋಡಿ, ನೆಕ್ಸ್ಟ್ ಎರಡನೇದು ಏನಪ್ಪ ಅಂದರೆ ಆನ್ಸರ್ ಸಿಂಪಲ್ ಕ್ವಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್ ಹೂ, ವಾಟ್, ವೇರ್, ವೈ. ನೆಕ್ಸ್ಟು ರೈಟ್ ಸಿಂಪಲ್ ಸೆಂಟೆನ್ಸ್ ಇಂಡಿಪೆಂಡೆಂಟ್ಲಿ 3 to 5 ಸೆಂಟೆನ್ಸಸ್. ಆಮೇಲೆ ನೆಕ್ಸ್ಟ್ ಯೂಸ್ ಇಂಗ್ಲೀಷ್ ಫಾರ್ ಎವ್ರಿಡೇ ಕಮ್ಯುನಿಕೇಷನ್, ಇಂಟ್ರೊಡಕ್ಷನ್, ನೀಡ್ಸ್, ಬೇಸಿಕ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ನೋಡಿ, ಐದನೇದು ರೆಸ್ಪಾನ್ಸ್ ಓರಲಿ ಆ್ಯಂಡ್ ರೈಟ್ಸ್ ವರ್ಡ್ಸ್, ಪ್ರೇಸಸ್, ಸಿಂಪಲ್ ಸೆಂಟೆನ್ಸ್ ಆ್ಯಂಡ್ ಶಾರ್ಟ್ ಪ್ಯಾರಾಗ್ರಾಫ್ಸ್ ಅಕ್ಯುರೇಟ್ಲಿ ಆ್ಯಸ್ ಡಿಕ್ಟೇಟೆಡ್ ಬೈ ದ ಟೀಚರ್. ನೆಕ್ಸ್ಟ್ ಆರನೇದು ರೀಡ್ ಸ್ಟೋರಿ ಬುಕ್ಸ್, ಸಿಂಪಲ್ ನ್ಯೂಸ್ ಐಟಮ್ಸ್, ಹೆಡ್ಲೈನ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಏಳನೇದು ಯೂಸಸ್ ಡಿಕ್ಷನರಿ ಟು ಫೈಂಡ್ ಮೀನಿಂಗ್ಸ್, ಸ್ಪೆಲ್ಲಿಂಗ್ಸ್ ಆ್ಯಂಡ್ ನ್ಯೂ ವರ್ಡ್ಸ್ ಫಾರ್ ರೆಫರೆನ್ಸ್ ಟು ದ ಆ್ಯಂಡ್ ಲ್ಯಾಂಗ್ವೇಜ್ ಗೇಮ್ಸ್. ನೆಕ್ಸ್ಟ್ 8 write informal letters, messages and email using appropriate format and language. 9 sings songs and tells stories in English with clarity and confidence. 10 uses simple nouns, verbs, parts of speech ಬಗ್ಗೆ ಇದೆ. ಸೊ ಯೂಸ್ ಮಾಡ್ದಾನೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ. ಸೊ ಇಲ್ಲಿ 30 ಮಾರ್ಕ್ಸಿಂದ ಇದೆ, ನೋಡ್ಬೋದು ನೀವು. 6th ಇಂಗ್ಲೀಷ್ ಪ್ರೀ ಟೆಸ್ಟ್ ಪೂರ್ವ ಪರೀಕ್ಷೆ ಇಂಗ್ಲೀಷು 10 ಮಾರ್ಕಿಗೆ ಇದೆ. 10 ಡಿಫ್ರೆಂಟ್ ಕ್ವಶನ್ಸ್ಗಳಿರ್ತವೆ. ಇಲ್ಲಿದೆ ನೋಡಿ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್. ರವಿ ಹ್ಯಾಸ್ ಅ ಪೆಟ್ ಡಾಗ್ ನೇಮ್ಡ್ ಬ್ರೂನೋ. ಬ್ರೂನೋ ಲೈಕ್ಸ್ ಟು ಪ್ಲೇ ವಿತ್ ಅ ಬಾಲ್ ಇನ್ ದ ಪಾರ್ಕ್. ಕ್ವಶನ್ ಹೆಂಗೆ ನೋಡಿ, ಇದು ಒಂದು ಪ್ಯಾರಾಗ್ರಾಫ್, ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇದೆ. ಕ್ವಶನ್ ಅಂದರೆ ವಾಟ್ ಈಸ್ ದ ನೇಮ್ ಆಫ್ ದ ರವೀಸ್ ಪೆಟ್ ಡಾಗ್. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಬ್ರೂನೋ ಆಗುತ್ತೆ. ಆನ್ಸರ್ ನೋಡಿ, ಇಲ್ಲಿ ಕೆಳಗಡೆ ಬರೆದಿದೆ ಆನ್ಸರ್ ಬ್ರೂನೋ. ಕಂಪ್ಲೀಟ್ ಸೆಂಟೆನ್ಸ್ನಲ್ಲಿ ವಿದ್ಯಾರ್ಥಿಗಳು ಉತ್ತರ ಮಾಡಬೇಕಾಗುತ್ತೆ, ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ ಕಂಪ್ಲೀಟ್ ಸೆಂಟೆನ್ಸಲ್ಲಿ. ಫಾರ್ ಎಕ್ಸಾಂಪಲ್ಲು ಬ್ರೂನೋನ ಆನ್ಸರ್ ಬ್ರೂನೋ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಕಂಪ್ಲೀಟ್ ಸೆಂಟೆನ್ಸಲ್ಲಿ ಯಾವ ರೀತಿ ಅಂದರೆ ರವೀಸ್ ಪೆಟ್ ಡಾಗ್ ನೇಮ್ ಈಸ್ ಬ್ರೂನೋ ಅಂತ ಬರಿಬೇಕು. ಓಕೆ. ನೆಕ್ಸ್ಟ್ ಎರಡನೇದು ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇದು ಒಂದು ಹೇಳಿಕೆ. ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್. ಮಕ್ಕಳು ಗಾರ್ಡನಲ್ಲಿ ಆಟ ಆಡುತ್ತಿದ್ದಾರೆ. ಕ್ವಶನ್ ಏನಪ್ಪ ಅಂದರೆ ವೇರ್ ಆರ್ ದ ಚಿಲ್ಡ್ರನ್ ಪ್ಲೇಯಿಂಗ್, ಮಕ್ಕಳು ಎಲ್ಲಿ ಆಟ ಆಡ್ತಾ ಇದ್ದಾರೆ ಅಂತದ್ದು ಪ್ರಶ್ನೆ. ಇದಕ್ಕೆ ಉತ್ತರ ನೋಡಬೇಕು ನೀವೀಗ. ಇಲ್ಲಿದೆ ನೋಡಿ, ಸೇಮ್ ಅದೇ ಆನ್ಸರ್ ಆಗುತ್ತೆ. ಇಲ್ಲಿ ಕೆಳಗೆ ಆನ್ಸರಲ್ಲಿ ಇನ್ ದ ಗಾರ್ಡನ್ ರೈಟ್ ಆನ್ಸರ್ ಆಗುತ್ತೆ. ಕಂಪ್ಲೀಟ್ ಸೆಂಟೆನ್ಸಲ್ಲೇ ಹೇಳಬೇಕಂತಂದರೆ ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್, ಇದೇ ಸೆಂಟೆನ್ಸೇ ಉತ್ತರ ಆಗುತ್ತೆ ಕಂಪ್ಲೀಟ್ ಸೆಂಟೆನ್ಸ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರೈಟ್ 3-5 ಸೆಂಟೆನ್ಸ್ ಅಬೌಟ್ ಯುವರ್ ಸೆಲ್ಫ್. ಅವ್ರ ಬಗ್ಗೆ ಹೇಳೋದು, ಅವ್ರ ಹೆಸರು, ಅವ್ರ ಕ್ಲಾಸು, ಅವ್ರ ಸ್ಕೂಲು. ಸೊ ಅದ್ರ ಬಗ್ಗೆ 3 to 5 ಸೆಂಟೆನ್ಸ್ ಹೇಳ್ಬೇಕು. ಫಾದರ್ಸ್ ನೇಮ್, ಮದರ್ಸ್ ನೇಮು ಹೇಳ್ಬೋದು, ಅವ್ರದ್ದು ಹಾಬಿ ಹೇಳ್ಬೋದು, ಫೇವ್ರೇಟ್ ಫುಡ್ ಹೇಳ್ಬೋದು, ಫೇವ್ರೇಟ್ ಸಬ್ಜೆಕ್ಟ್ ಹೇಳ್ಬೋದು. ಸೊ ಅವ್ರ ಬಗ್ಗೆ ಹೇಳಬೇಕು. ನೆಕ್ಸ್ಟು 4ನೇದು ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ವಾಟ್ ಈಸ್ ಯುವರ್ ನೇಮ್. ಅವ್ರ ನೇಮ್ ಇದೂ ಈಸಿ ಇದೆ, ಇದನ್ನು ಹಾಕ್ಬೋದು. ಅಥವಾ ಏನು ಹೇಳ್ಬೋದು, ಇನ್ ವಿಚ್ ಸ್ಟ್ಯಾಂಡರ್ಡ್ ಯು ಆರ್ ಸ್ಟಡಿಂಗ್ ಅಂತ ಕೊಡ್ಬೋದು. ಅಥವಾ ವಾಟ್ ಈಸ್ ಯುವರ್ ಫೇವ್ರೇಟ್ ಫುಡ್ ಅಂತ ಕೊಡ್ಬೋದು. ವಾಟ್ ಈಸ್ ಯುವರ್ ಫೇವ್ರೇಟ್ ಮೂವಿ ಅಂತ ಕೊಡ್ಬೋದು. ವಾಟ್ ಈಸ್ ಯುವರ್ ಫೇವ್ರೇಟ್ ಗೇಮ್ ಅಂತ ಕೊಡ್ಬೋದು. ಸೊ ಏನು ಬೇಕು ಇದನ್ನು ಚೇಂಜ್ ಮಾಡ್ಕೋಬೋದು ನೀವು. ಡಿಕ್ಟೇಷನ್ ರೈಟಿಂಗ್ ನೋಡಿರಿ, ಇಲ್ಲಿ ಎಕ್ಸಾಮಿನೇಷನ್ ಗ್ರಾಮರ್ ಅಂತ ಇದೆ. ಸೊ ಟೀಚರ್ ಹೇಳ್ತಾನೆ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ, ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಆವಾಗ ಹುಡುಗರು ಅಥವಾ ವಿದ್ಯಾರ್ಥಿಗಳು ಏನು ಮಾಡಬೇಕು, ಎಕ್ಸಾಮಿನೇಷನ್ ಸ್ಪೆಲ್ಲಿಂಗು ಮತ್ತು ಅದರ ಮೀನಿಂಗನ್ನು ಬರಿಬೇಕು. ಸೊ ಇದಕ್ಕೆ ಮಾರ್ಕ್ಸ್ ಸಿಗುತ್ತೆ, ಸೇಮ್ ಗ್ರಾಮರು ಕೂಡ. ಆಮೇಲೆ ಕ್ವಶನ್ ನಂಬರ್ 6, ರೀಡ್ ದ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಆನ್ಸರ್ ದ ಕ್ವಶನ್. ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ರಸ್ತೆಯಲ್ಲಿ ಹೋಗಬೇಕಾದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡಿರಿ, ಸೇಲ್ 60% ಆಫ್. ಆ ರೀತಿ ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಇದೆ. ಏನಪ್ಪ ಅಂದರೆ ಫ್ರೆಶ್ ಮ್ಯಾಂಗೋಸ್ ಫಾರ್ ಸೇಲ್, ತಾಜಾ ಮಾವಿನ ಹಣ್ಣುಗಳನ್ನು ಮಾರಲಾಗುತ್ತದೆ. ವಿಸಿಟ್ ಗ್ರೀನ್ ಫಾರ್ಮ್ ಮಾರ್ಕೆಟ್, ಗ್ರೀನ್ ಫಾರ್ಮ್ ಮಾರ್ಕೆಟನ್ನು ಭೇಟಿಯಾಗಿ ಅಲ್ಲಿ ಬನ್ನಿ ಅಂತಂದ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಇದೆ. ಕ್ವಶನ್ ನೋಡಿ, ವಾಟ್ ಈಸ್ ಬೀಯಿಂಗ್ ಸೋಲ್ಡ್. ಇಲ್ಲಿ ಏನು ಮಾರಲ್ಪಡುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರು ಫ್ರೆಶ್ ಮ್ಯಾಂಗೋಸ್ ಆರ್ ಬೀಯಿಂಗ್ ಸೋಲ್ಡ್ ಅಂತ ಇಲ್ಲಿ ನೀವು ಬರೀಬೇಕಾಗುತ್ತೆ ಆನ್ಸರ್. ಇಲ್ಲಿದೆ ನೋಡಿ.
ಮ್ಯಾಂಗೋಸ್ ಅಂತ ಡೈರೆಕ್ಟಾಗಿ ಬರೆದಿದ್ದಾರೆ, ಇದನ್ನು ಸೆಂಟೆನ್ಸ್ ರೂಪಲ್ಲಿ ಫ್ರೆಶ್ ಮ್ಯಾಂಗೋಸ್ ಆರ್ ಬೀಯಿಂಗ್ ಸೋಲ್ಡ್ ಅಂತ ಕೊಡಬೇಕು. ನೆಕ್ಸ್ಟು ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್, ಅಂದರೆ ಡಿಕ್ಷನರಿ ಆರ್ಡರ್. ಡಿಕ್ಷನರಿಯನ್ನು ಕೊಟ್ಟರೆ ಯಾವ ರೀತಿ ವಿದ್ಯಾರ್ಥಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹುಡುಕ್ತಾನೆ ಅಂತ ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಇದೆ. ಇಲ್ಲಿ ನೋಡಿ ಕ್ಯಾಟ, ಆ್ಯಪಲ್, ಬಾಲ್ ಅಂತ ಇದೆ. ಸೊ ಫಸ್ಟಿಗೆ ಯಾವುದು ಬರುತ್ತೆ, ಎ ಆ್ಯಪಲ್ ಬರುತ್ತೆ, ಆಮೇಲೆ ಬರುತ್ತೆ ಬಾಲು, ಆಮೇಲೆ ಬರುತ್ತೆ ಕ್ಯಾಟು. ಅಂದರೆ ಫಸ್ಟ್ ಎ, ಆಮೇಲೆ ಬಿ, ಆಮೇಲೆ ಸಿ, ಆಲ್ಫಾಬೆಟಿಕಲ್ ಆರ್ಡರ್ ಅಥವಾ ಡಿಕ್ಷನರಿ ಆರ್ಡರ್ ಅಂತ ಹೇಳ್ಬೋದು. ನೆಕ್ಸ್ಟ್ 8ನೇದು ನೋಡಿ, ಈ ಕಡೆ ಹೋಗು. ಸ್ಪೀಕ್ ಇನ್ ಇಂಗ್ಲೀಷ್ ಆರ್ ಎನಿ ರೈಮ್. ಸೊ ಇಂಗ್ಲೀಷ್ನಲ್ಲಿ ಒಂದು ಏನಾದರೂ ನೀವು ಮಾತಾಡಬೇಕು, ಫಾರ್ ಎಕ್ಸಾಂಪಲ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಟಾಕಿಂಗ್ ಓರಲ್ಲಿ ಅವನು ಆನ್ಸರ್ ಹೇಳ್ಬೋದಾಗಿರ್ಬೋದು, ಅಥವಾ ಒಂದು ಏನಾದರೂ ಬುಕ್ ಕೊಟ್ಟು ಇದ್ರ ಬಗ್ಗೆ ಒಂದು 2-3 ಸೆಂಟೆನ್ಸ್ ಮಾಡಂತ ಹೇಳ್ಬೋದು. ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅವನು. ಓಕೆ, ಸೊ ಅದಕ್ಕೆ 2 ಸೆಂಟೆನ್ಸ್ ಮಾತಾಡಿದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅಥವಾ ಒಂದು ರೈಮ್, ಏನಾದರೂ ಒಂದು ರೈಮನ್ನು ಬರಿಬೋದು ಅಥವಾ ಹೇಳ್ಬೋದು. ಟಿಂಕಲ್ ಟಿಂಕಲ್ ಲಿಟ್ಲ್ ಸ್ಟಾರ್ ಹೇಳ್ಬೋದು, ಯಾವುದಾದ್ರೂ ಹೇಳ್ಬೋದು. ದ ಬಕ್ಸ್ ಗೋಸ್ ಆನ್ ದ ವೀಲ್ ರೌಂಡ್ ಆ್ಯಂಡ್ ರೌಂಡ್, 1-2 ಸೆಂಟೆನ್ಸ್ ಹೇಳಿದ್ರೆ ನಡೆಯುತ್ತೆ. ಅಲ್ಲಿ 1 ಮಾರ್ಕ್ಸ್ ಸಿಗುತ್ತೆ ಅವನಿಗೆ. ಅಂದರೆ ಇದನ್ನು ತೊಗೋತಾನೆ ಅಂದರೆ ಈ ತಂದಂಗೆ ಅರ್ಥ ತೊಗೊಂಡ್ರೆ. ನೆಕ್ಸ್ಟು ರೈಟ್ 2 ಸೆಂಟೆನ್ಸಸ್ ಅಬೌಟ್ ಯುವರ್ ಸ್ಕೂಲ್. ಆ ವಿದ್ಯಾರ್ಥಿಯ ಸ್ಕೂಲ್ ಬಗ್ಗೆ 2 ಸೆಂಟೆನ್ಸನ್ನು ಬರಿಬೇಕು. ಮೈ ಸ್ಕೂಲ್ ನೇಮ್ ಈಸ್ ಅಂತ ಮುಂದೆ ಯಾವುದೋ ಅವ್ರ ಹೆಸರು, ಅಥವಾ ನೆಕ್ಸ್ಟ್ ಲೈನಪ್ಪ ಮೈ ಸ್ಕೂಲ್ ಗಾರ್ಡನ್ ಈಸ್ ವೆರಿ ಬ್ಯೂಟಿಫುಲ್, ಮೈ ಸ್ಕೂಲ್ ಪ್ಲೇ ಗ್ರೌಂಡ್ ಈಸ್ ವೆರಿ ಬಿಗ್, ಈ ಥರ ಬರಿಬೋದು ಅವನು. ನೆಕ್ಸ್ಟು ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ವರ್ಡ್. ಇದು ಏನು ಕೇಳಿದಾನಲ್ಲ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಒಂದು ಕ್ವಶನು. ಸೊ ಇದೆ ದ ಕ್ಯಾಟ್ ಈಸ್ ಡ್ಯಾಶ್ ದ ಟೇಬಲ್. ದ ಕ್ಯಾಟ್ ಈಸ್ ಆನ್ಸರ್ ಎ ಆನ್ ದ ಟೇಬಲ್. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ನಿಮಗೆ ಈ ಒಂದು ಕ್ವಶನ್ ಪೇಪರ್ ಪ್ಲಸ್ ಆನ್ಸರ್ಸು ಎರಡೂ ಬೇಕಂತಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೊಂದು PDF ಪ್ಲಸ್ ಇದು ಉತ್ತರ ಸಹಿತ ಸಿಗುತ್ತೆ. ಯಾವುದೇ ವಾಟರ್ ಮಾರ್ಕು ಯಾವುದೇ ರೀತಿ ಇರಲ್ಲ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಡೇ ಅಂತ ಹೇಳ್ತಾ, ಮತ್ತೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್.